ಇವತ್ತು ನಾನು ಬೆಣ್ಣೆಯನ್ನು ಯಾವ ರೀತಿ ನಾನು ತಯಾರಿ ಮಾಡ್ಕೊತೀನಿ, ಮನೆಯಲ್ಲೇ ತುಪ್ಪ ತಯಾರಿ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನೀವು ಈ ವಿಡಿಯೋನಲ್ಲಿ ನೋಡಿ ನೀವು ಕಲ್ತ್ಕೊಳ್ರಿ, ಮಾಡಿರಿ. ನಿಮ್ಮ ಮನೆಯಲ್ಲೇ ನೀವು ತುಪ್ಪವನ್ನು ಮಾಡ್ಕೋಬೋದು. ನೀವು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. 1 ಲೀಟ್ರ್ ಹಾಲು ತಗೊಳ್ಳೋರಾದರೆ ನೀವು ಖಂಡಿತ ತುಪ್ಪ ಮಾಡ್ಕೋಬೋದು ಆರಾಮಾಗಿ. ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನೋಡ್ತಾ ಇದ್ರಲ್ಲ, ಮಿಕ್ಸಿ ಮಾಡಿದರೆ ಈ ಥರ ಬೆಣ್ಣೆ ಬರುತ್ತೆ. ಇದು ನಾನು ಹಾಲಿನಲ್ಲಿ ಇರುವ ಕೆಣ್ಣೆಯನ್ನು ತೆಗೆದು ಒಂದು ಡಬ್ಬಿನಲ್ಲಿ ಹಾಕ್ಕೊತೀನಿ. ದಿನ ಮೊಸರು ಮೇಲಿಂದಾಗಲಿ ಹಾಲು ಕಾಯಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದ್ರ ಮೇಲೂ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಈ ಡಬ್ಬಿಗೆ ಹಾಕಿರ್ತೀನಿ. ಈ ಡಬ್ಬಿನಲ್ಲಿ 1 ವಾರ 10 ದಿನದಲ್ಲಿ ನನಗೆ ತುಂಬುತ್ತೆ. ಒಂದು 10 ದಿನ ಹಾಕಿದ್ರೆ ಏನಾದ್ರು ಮೊಸರು ಉಳಿಯುತ್ತೆ. ನಾವು ಊಟ ಮಾಡಿದ್ಮೇಲೆ ಮೊಸರು ಇದ್ದರೆ ಅದನ್ನು ಸಹ ಇದರೊಳಗೆ ಸೇರಿಸ್ಬಿಡ್ತೀನಿ. ಫ್ರಿಜ್ಜಲ್ಲಿ 1 ಕ್ಷಣನೂ ಹೊರಗಡೆ ಇಡಲ್ಲ. ಹಾಕಿದ ತಕ್ಷಣ ಫ್ರಿಜ್ಜಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಈ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ಅದನ್ನು ಈ ಥರ ಬೆಣ್ಣೆ ಬರುತ್ತೆ. ಅದಕ್ಕೆ ಕ್ಲೀನಾಗಿ ನೀರು ಬಿಟ್ಟು ನಾನು ಈ ರೀತಿ ಬೆಣ್ಣೆಯನ್ನು ತೆಗಿತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಜ್ಜಿಗೆ ಅಂಶ ಇರುತ್ತೆ ಮತ್ತು ವೇಸ್ಟ್ ಎಲ್ಲ ಇರುತ್ತೆ. ಅದೆಲ್ಲ ಹೋಗಿ ಈ ಥರ ನಮಗೆ ಬೆಣ್ಣೆ ನೋಡ್ತಿದ್ರಲ್ಲ ಎಷ್ಟು ಕ್ಲೀನಾಗಿ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಇಚ್ಕಿದಂಗೆ ಮೆತ್ತಗೆ ಈ ಥರ ಮಾಡಿದ್ರೆ, ನಾನೀಗ ಮಾಡ್ತಾ ಇದ್ದೀನಲ್ಲ ಕೈಯಲ್ಲಿ ಇಟ್ಕೊಂಡು ಆ ರೀತಿ ಮಾಡಿದ್ರೆ ಅದರೊಳಗಿರುವಂಥ ನೀರಂಶ ಮಜ್ಜಿಗೆ ಎಲ್ಲನೂ ಹೋಗುತ್ತೆ. ಅದೆಲ್ಲ ಹೋದರೆ ನಮಗೆ ಆ ಬೆಣ್ಣೆ ಅನ್ನೋದು, ಆ ತುಪ್ಪ ಕ್ಲೀನಾಗಿ ನಮಗೆ ಜಾಸ್ತಿ ವೇಸ್ಟೇ ಬರೋದಿಲ್ಲ. ನೋಡಿ, ಈ ಥರ ಗಟ್ಟಿಯಾಗಿ ನಾವು ನೀರೆಲ್ಲ ಹೋದ್ಮೇಲೆ ಈ ಥರ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು, ಸ್ವಚ್ಛವಾದಂಥ ತುಪ್ಪ ತಯಾರಿಯಾಗುತ್ತೆ. ಹಾಗೆ ಇದಕ್ಕೆ ಈ ಕಲರ್ ನೋಡ್ತಿದ್ರಲ್ಲ, ಇದು ಯೆಲ್ಲೋ ಕಲರ್ ಇದೆ, ನ್ಯಾಚುರಲ್ ಕಲರ್. ಇಸುವಾಗ ನಾನು ಯಾವುದೇ ರೀತಿಯ ಅರಿಶಿನ ಆಗಲಿ ಏಲಕ್ಕಿ ಆಗಲಿ, ಅದೇ ರೀತಿ ಎಲೆ ಹಾಕ್ತಾರಂತೆ ಕೆಲವರು, ಲವಂಗನೂ ಹಾಕ್ತಾರಂತೆ, ಅರಿಶಿನ ಹಾಕಿ ಎಲ್ಲ ಹಾಕಿ ಕಾಯಿಸ್ತಾರಂತೆ. ಆ ರೀತಿ ಏನು ಹಾಕ್ದಲ್ಲೇ ನಮಗೆ ನ್ಯಾಚುರಲಾಗಿ ನಾವು ತಯಾರಿ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ ಇರೋ ಕಲರೇ ಹಸುವಿನ ಹಾಲು ಆಗಿದ್ದಕ್ಕೆ ಯೆಲ್ಲೋ ಕಲರ್ ಆಗಿದೆ. ನಾನೇನು ಹಾಕಿಲ್ಲ ಇದರಲ್ಲಿ. ಇಷ್ಟು ಸ್ವಚ್ಛವಾಗಿರುತ್ತೆ ತುಪ್ಪ ಅನ್ನೋದು. ನಾನು ಯಾವುದೇ ರೀತಿ ಬೇರೆ ಮಿಶ್ರಣವನ್ನು ಹಾಕೋದೇ ಇಲ್ಲ, ಈ ತುಪ್ಪ ಇಡಲ್ಲ. ಹಂಗಾಗಿ ನಮಗೆ ಬೇಗ ಖಾಲಿಯಾಗುತ್ತೆ, ಮತ್ತೆ ಮಾಡ್ತಾ ಇರ್ತೀವಿ. ಗರಿ ಅದೇ ಮಣಿ ಆಗಿರುತ್ತೆ, ಪೂಸ ಅಂತೀವಿ ತೆಲುಗಲ್ಲಿ. ನೀವು ಮಣಿ ಆ ಥರ ಗುಂಡಾಗಿ ಬರುತ್ತೆ. ನಿಮಗೆ ಕಾಣಿಸ್ತೈತಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ಯಾಕಂದರೆ ನಾವೇ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಕಲ್ತಿ ಅನ್ನೋದೇ ಇಲ್ಲ. ಇವಾಗ ಹೊರಗಡೆ ತರೋದ್ರಲ್ಲಿ ಮೈದಾ ಮಿಕ್ಸ್ ಮಾಡ್ತಿದ್ದಾರಂತೆ, ಮತ್ತು ಕೊಬ್ಬಿನ ಅಂಶ ಇರುವಂಥ ಡಾಲ್ಡಾನು ಹಾಕ್ತಿದ್ದಾರಂತೆ. ಆದ್ದರಿಂದಲೇ ನಾವೇ 1 ಲೀಟ್ರ್ ಹಾಲು ತಗೊಂಡ್ರೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಈ ಥರ ಸ್ವಚ್ಛವಾದಂಥ ತುಪ್ಪವನ್ನು ತಿನ್ಬೋದು, ನಮ್ಮ ಮಕ್ಳಿಗೂ ತಿನ್ನಿಸ್ಬೋದು, ಆರೋಗ್ಯಕರವಾಗಿ ಇರ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಾರಿಕಟ್ಟೆ ತಾಲೀಸ್ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ.